ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕಳೆದ 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮೂಲತಃ ಕೇರಳ ಮೂಲದ ವಿಡಿಯೋ ಅದು. ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ವ್ಯಕ್ತಿಯೋರ್ವ ನನಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಮಹಿಳೆಯೊಬ್ಬರು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಾರೆ. ಅದಾದ ಬಳಿಕ ಆ ಒಂದು ವಿಡಿಯೋವನ್ನು ಗಮನಿಸ್ತಾ ಇದ್ದ ಹಾಗೆ ದೀಪಕ್ಗೆ ಒಂದು ಕಡೆ ಮುಜುಗರ ಹಾಗೆ ಬಿಡುತ್ತೆ. ನಾನು ಹೊಂದಿರತಕ್ಕಂಥ ಈ ಒಂದು ದೀಪಕ್ ಅನ್ನುವ ವ್ಯಕ್ತಿ ಕೊನೆಗೂ ಕೂಡ ಸಾವನ್ನಪ್ಪಿ ಬಿಡ್ತಾನೆ. ಈ ಒಂದು ವಿಷಯ ಈಗಾಗಲೇ ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ದೇಶದ ವ್ಯಾಪ್ತಿಯೂ ಕೂಡ ಸದ್ದು ಮಾಡ್ತಾ ಇದೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾಗಳನ್ನು ಜನಗಳು ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿ ಬಿಡುತ್ತಾ. ಸ್ನೇಹಿತರೆ, ಅಂದಹಾಗೆ ಈ ಒಂದು ವಿಡಿಯೋದ ಕುರಿತು ಹೆಚ್ಚು ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈ ಒಂದು ಕೇವಲ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕಿಂತ ಕೆಟ್ಟದಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅಮಾಯಕ ಒಂದು ಜೀವ ಬಲಿ ಕೂಡ ಹಾಗೆ ಬಿಟ್ಟಿದೆ. ಯಾರೋ ಮಾಡಿರ್ತಕ್ಕಂಥದ್ದು ಅಥವಾ ಯಾರೋ ಲೈಕ್ಸು ವ್ಯೂವ್ಸಿಗೋಸ್ಕರ ತಮ್ಮ ಹೆಸರನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಕೆಟ್ಟ ವಿಡಿಯೋಗಳನ್ನು ಮಾಡಿ ಅಥವಾ ಕೆಟ್ಟದಾಗಿ ಇನ್ನೊಬ್ಬರನ್ನ ಬಿಂಬಿಸುವ ರೂಪದಲ್ಲಿ ವಿಡಿಯೋಗಳನ್ನು ಮಾಡೋದ್ರಿಂದ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿಬಿಡುತ್ತೆ. ಅಂದಹಾಗೆ ಈ ಒಂದು ವಿಡಿಯೋದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದಾಗೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈಗಾಗಲೇ ನಿಮಗೆ ಘಟನೆ ಏನು ಎಲ್ಲವೂ ಕೂಡ ಗೊತ್ತಿದೆ. ಈಗ ದೃಶ್ಯವನ್ನು ಕೂಡ ನೀವು ಒಂದು ಗಮನಿಸ್ತಾ ಇದ್ದೀರಿ. ಬಸ್ಸಲ್ಲಿ ಆ ಒಂದು ವ್ಯಕ್ತಿ ಹತ್ಕೊಳ್ತಾರೆ, ಆ ಒಂದು ಯುವತಿಯು ಕೂಡ ಅದರಲ್ಲೇ ಇರ್ತಾರೆ. ಇದಾದ ಬಳಿಕ ಈ ಒಂದು ಮಹಿಳೆ ಕೂಡ ಮಾಡಿರ್ತಕ್ಕಂಥ ವಿಡಿಯೋವನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಅಲ್ಲಿ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ ಅಂತಂದರೆ, ಈ ದೀಪಕ್ ಮೇಲೇ ಈ ಒಂದು ನಿಮ್ಜಿತಾ ಮುಸ್ತಫಾ ಅನ್ನೋ ಒಂದು ಮಹಿಳೆ ಏನಿದ್ದಾಳೆ ಅವಳೇ ಅವನನ್ನು ಬಲವಂತವಾಗಿ ಮಾಡ್ತಾ ಇದ್ದಾಳೆ ಅಥವಾ ಬಲವಂತವಾಗಿ ಅವನು ತನ್ನ ಮೇಲೆ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಾಗಿ ಅಥವಾ ಆ ರೀತಿಯಾಗಿ ಬಿಂಬಿಸೋದಕ್ಕೋಸ್ಕರ ವಿಡಿಯೋವನ್ನು ಮಾಡ್ತಾ ಇದ್ದಾಳೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಈಗ ದೀಪಕ್ ಸಾವಾದ ಬಳಿಕ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀವಿ. ನಮ್ಮದು ಕೂಡ ಇದರಲ್ಲಿ ತಪ್ಪು ಇದೆ ಅಂತಲೇ ಹೇಳ್ಬೋದು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ ನಾವು ಯಾರೂ ಕೂಡ ಧ್ವನಿಯನ್ನು ಎತ್ತಲಿಲ್ಲ. ಆ ಒಂದು ಮಹಿಳೆಯೇ ಮಾಡಿದ್ದು ತಪ್ಪು ಅಂತ ಯಾರೂ ಕೂಡ ನಾವು ಮಾತನಾಡಲಿಲ್ಲ. ಆದರೆ ಯಾವಾಗ ದೀಪಕ್ ಸಾವನ್ನಪ್ಪಿ ಬಿಡ್ತಾನೋ ಅದಾದ ಬಳಿಕ ಎಲ್ಲವೂ ಕೂಡ ಉಲ್ಟಾ ಹೊಡೆಯೋದಕ್ಕೆ ಪ್ರಾರಂಭಿಸಿ ಬಿಡುತ್ತಾ. ಆಗ ನಮ್ಜಿತಾ ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮಾತನಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತೀವಿ. ಇದು ನಮ್ಮದೂ ಕೂಡ ತಪ್ಪು. ಸೋಷಿಯಲ್ ಮೀಡಿಯಾಗಳನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಯಾರೋ ಮಾಡಿರುವಂಥ ವಿಡಿಯೋಗಳನ್ನು ಕುರಿತು ನಾವು ಯಾಕೆ ಧ್ವನಿಯನ್ನು ಎತ್ತೋದಿಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ ಕಂಡ್ರೂ ಕೂಡ ಮೇಲ್ನೋಟಕ್ಕೆ ಅದರ ಬಗ್ಗೆ ನಾವು ಯಾಕೆ ಧ್ವನಿ ಎತ್ತೋದಿಲ್ಲ ಅನ್ನೋದು ಕೂಡ ನಮಗೆ ಕಾಡುವಂಥ ಏಕೈಕ ಪ್ರಶ್ನೆ. ಸಮಾಜದಲ್ಲಿ ನಾವೇ ಎಲ್ಲವನ್ನೂ ಮಾಡಬೇಕು ಅಂತ ಇಲ್ಲ. ವೀಕ್ಷಕರಾಗಿ ನಾವು ಏನು ಮಾಡ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗಿ ಬಿಡುತ್ತೆ. ಅದನ್ನು ವೀಕ್ಷಣೆಯನ್ನು ಮಾಡ್ತೀವಿ, ಅದಕ್ಕೆ ಒಂದು ಕಾಮೆಂಟ್ ಮಾಡಿಬಿಡ್ತೀವಿ. ಆದರೆ ಇಲ್ಲಿ ಆ ಕಾಮೆಂಟಿಂದ, ಆ ವೀಕ್ಷಣೆಯಿಂದ ಆ ಒಂದು ಸಂಬಂಧಪಟ್ಟಿರುವಂಥವ್ರಿಗೆ ಏನೆಲ್ಲ ಆಗುತ್ತೆ, ಇದರಲ್ಲಿ ಯಾರ್ದು ತಪ್ಪು ಏನು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡುವಂಥವ್ರಿಗೆ ಯಾಕೆ ಈ ರೀತಿಯಾದಂಥ ಹುಚ್ಚಿದೆಯೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ತಮ್ಮ ಪ್ರಚಾರಕ್ಕೋಸ್ಕರ ಅಥವಾ ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೋಸ್ಕರ ಹೇಗೆ ಬೇಕಾದರೂ ಮಾಡಿದರೆ ನಡೆಯುತ್ತೆ ಅನ್ನೋ ಮನಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಕಳೆದ ವಾರ ನಿಮ್ಜಿತಾ ಮುಸ್ತಫಾ ಮತ್ತು ದೀಪಕ್ ಒಂದೇ ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ದೀಪಕ್ ತನ್ನನ್ನು ಮುಟ್ಟಿದ, ಇದು ಆಕ್ಸಿಡೆಂಟ್ ಅಲ್ಲ, ಬೇಕಂತಲೇ ಮಾಡಿದ್ದು ಅಂತ ನಿಮ್ಜಿತಾ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾಳೆ. ನನ್ನ ಪರ್ಮಿಷನ್ ಇಲ್ಲದೆ ಮುಟ್ಟಿದ್ದಾನೆ, ಇದು ನನ್ನ ಲಿಮಿಟ್ಸ್ ಕ್ರಾಸ್ ಮಾಡಿದ್ದಾನೆ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರೂ ಆತ ಸುಮ್ಮನಾಗಲಿಲ್ಲ. ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಆ ಮಹಿಳೆ ಹಂಚಿಕೊಂಡಿರ್ತಕ್ಕಂಥ ಮೊದಲ ವಿಡಿಯೋದಲ್ಲಿ ಮಾಹಿತಿ ಇರುವಂಥದ್ದು. ನೋಡುವಷ್ಟರಲ್ಲೇ ವಿಡಿಯೋ ವೈರಲ್ ಆಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ದೀಪಕ್ನ ಹಿಗ್ಗಾಮುಗ್ಗಾ ಟ್ರೋಲ್ ಕೂಡ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಈ ಟ್ರೋಲ್ಗಳು ಮತ್ತು ಇದೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ದೀಪಕ್ ಮನನೊಂದು ಬಿಡ್ತಾನೆ. ವಿಡಿಯೋ ವೈರಲ್ ಆದ 2 ದಿನಕ್ಕೆ ಕತೆ ಉಲ್ಟಾ ಹೊಡೆದು ಬಿಡುತ್ತೆ. ಭಾನುವಾರ ದೀಪಕ್ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡು ಬಿಡ್ತಾನೆ. ನೋಡಿ, ಇನ್ನೊಂದು ದುರಾದೃಷ್ಟ ಏನು ಅಂತಂದರೆ, ಅಂದೇ ದೀಪಕ್ನ ಹುಟ್ಟು ಹಬ್ಬವೂ ಕೂಡ ಇರುತ್ತೆ. ಆದರೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಮನನೊಂದಿರ್ತಕ್ಕಂಥ ದೀಪಕ್ ಸಾವನ್ನಪ್ಪಿ ಬಿಟ್ಟಿರ್ತಾನೆ. ತನ್ನ ಬೆಡ್ರೂಮಲ್ಲಿ ಮಲಗಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡು ಬಿಟ್ಟಿರ್ತಾನೆ. ನನ್ನ ಮಗ ಯಾವತ್ತೂ ಕೂಡ ಅಂಥವನಲ್ಲ, ಅವನು ಯಾರ ತಂಟೆಗೂ ಹೋದವನಲ್ಲ ಮತ್ತು ಅವನೊಬ್ಬ ಅಮಾಯಕ. ಜನಗಳ ಮುಂದೆ ಆದಂಥ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ಅವನು ಪ್ರಾಣವನ್ನು ಕಳೆದುಕೊಂಡು ಬಿಟ್ಟಿದ್ದಾನೆ ಅಂತ ದೀಪಕ್ನ ತಾಯಿ ಎದೆ ಬಡಿದುಕೊಂಡು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಏಕೈಕ ಮಗನನ್ನು ಕಳೆದುಕೊಂಡು ಆ ಪೋಷಕರು ಈಗ ಬೀದಿಗೆ ಬಂದು ಬಿಟ್ಟಿದ್ದಾರೆ. ಇತ್ತ ತಂದೆ ತಾಯಿಗೂ ಕೂಡ ವಯಸ್ಸು ತುಂಬ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಈಗಾಗಲೇ ಸಹಜವಾಗಿ ವಯಸ್ಸು ಆಗಿಬಿಟ್ಟಿದೆ. ಮುಂದಿನ ತಂದೆ ತಾಯಿಯನ್ನು ನೋಡ್ಕೊಳ್ಳೋರು ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಜೊತೆಗೆ ಒಬ್ಬನೇ ಮಗ ಇರೋದ್ರಿಂದ, ಸಾವನ್ನಪ್ಪಿರೋದ್ರಿಂದ ತಂದೆ ತಾಯಿಗೂ ಕೂಡ ಭವಿಷ್ಯ ಏನು ಅನ್ನೋದು ಕೂಡ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇದೆ. ಇನ್ನು ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾಗೆ ಮತ್ತು
ದೀಪಕ್ ಸಾವನ್ನಪ್ಪಿಬಿಟ್ಟಿದ್ದಾನೆ ಅಂತ ಗೊತ್ತಾಗ್ತಾ ಇದ್ದಾಗೆ ನಿಮ್ಜಿತಾ ಆ ವಿಡಿಯೋವನ್ನು ಕೂಡ ಡಿಲೀಟನ್ನು ಮಾಡಿಬಿಡ್ತಾಳೆ ಮತ್ತು ಸಮರ್ಥನೆ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿ ಬಿಡ್ತಾಳೆ. ವಿಷಯ ಸೀರಿಯಸ್ ಆಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಶಿಮ್ಜಿತಾ ಆ ವಿಡಿಯೋವನ್ನು ಡಿಲೀಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ, ಡಿಲೀಟ್ ಮಾಡಿಬಿಡ್ತಾಳೆ. ನಂತರ ತಾನು ಮಾಡಿದ್ದು ಸರಿ ಅಂತ ಸಮರ್ಥಿಸಿಕೊಂಡು ಇನ್ನೊಂದು ವಿಡಿಯೋವನ್ನು ಕೂಡ ಹರಿಬಿಡ್ತಾಳೆ. ಅದನ್ನು ಪ್ರೈವೇಟ್ ಮಾಡಿರ್ತಾಳೆ. ಆದರೆ ಈಗ ಪೊಲೀಸರು ಆಕೆನ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಹೋಗಿದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳಿಂದ ಯಾರಿಗಾದರೂ ನೋವಾಗಿದೆ ಅಥವಾ ತೊಂದರೆ ಆಗಿದೆ ಅಂದಾಗ ಸಹಜವಾಗಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಹಾಗೆ ಬಿಡುತ್ತೆ. ಆದರೆ ಪೊಲೀಸ್ನವರು ಅಷ್ಟು ಬೇಗ ಅರೆಸ್ಟ್ ಮಾಡೋದಿಲ್ಲ ಬಿಡಿ, ಅದು ಬೇರೆ ವಿಚಾರ. ಪೊಲೀಸ್ ವ್ಯವಸ್ಥೆ ಬಗ್ಗೆ ನಾವು ಇಲ್ಲಿ ಮಾತನಾಡೋದು ಬೇಡ. ಯಾಕೆಂದರೆ ಪೊಲೀಸ್ ವ್ಯವಸ್ಥೆನೇ ಅಷ್ಟು ಹದಗೆಟ್ಟು ಹೋಗಿಬಿಟ್ಟಿದೆ. ಪೊಲೀಸರು ಒಂದು ಜೀವ ಹೋದ ಮೇಲೆ ಬರ್ತಾರೆ ಅಥವಾ ಜೀವ ಹೋಗೋವರೆಗೂ ಕೂಡ ಕಾದು ನೋಡ್ತಾರೆ. ಅದು ದುರಂತಕ್ಕೆ ಮಾರ್ಪಾಡಾದ ಬಳಿಕವೇ ನಮ್ಮ ಅಧಿಕಾರಿಗಳು ಬರುವಂತಹ ವಿಚಾರ. ಸೊ ಅದನ್ನು ಹೊರತುಪಡಿಸಿ ಇನ್ನು ದೀಪಕ್ ಸಾವಿಗೆ ಕಾರಣವಾಗಿರುವಂತಹ ಆರೋಪದ ಮೇಲೆ ಆಕೆಯನ್ನು ಬಂಧಿಸಲಾಗಿದೆ. ಅಷ್ಟೇ ಅಲ್ಲ, ಕೇರಳ ಮಾನವ ಹಕ್ಕುಗಳ ಆಯೋಗವು ಕೂಡ ಇದಕ್ಕೆ ಎಂಟ್ರಿ ಕೂಡ ಕೊಟ್ಟಿದೆ. ಈ ವಿಷಯವನ್ನು ಸರಿಯಾಗಿ ತನಿಖೆ ಮಾಡಬೇಕು, ವರದಿ ನೀಡುವಂತೆ IDGPಗೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಒಟ್ಟಿನಲ್ಲಿ ನಿಜ ಸುಳ್ಳು ಗೊತ್ತಾಗುವ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ತೀರ್ಪು ಕೊಡಲು ಹೋಗಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತಲೇ ಹೇಳಬಹುದು. ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನೆಲ್ಲ ಮಾಡೋದಕ್ಕೆ ಹೋಗಿ ಏನೇನೆಲ್ಲ ಎಡವಟ್ಟುಗಳಾಗ್ತವೆ, ನಮ್ಮ ಒಂದು ಅಧಿಕಾರಿಗಳು ಎಷ್ಟು ಅಲರ್ಟ್ ಆಗಿರ್ತಾರೆ ಎಂಬುದು ಕೂಡ ನಿಮಗೆ ಗೊತ್ತಿದೆ, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು. ಸೊ ಇದನ್ನು ಹೊರತುಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಒಂದು ಲೈಂಗಿಕ ಕಿರುಕುಳ ಆಗೋದಿಲ್ವಾ? ಖಂಡಿತವಾಗಿಯೂ ಆಗ್ತವೆ. ಈ ಹಿಂದೆ ಸಾಕಷ್ಟು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ವು. ಕೇವಲ ಒಂದೇ ಭಾಗದಲ್ಲ, ದೇಶದಾದ್ಯಂತ ಸಾಕಷ್ಟು ಭಾಗಗಳಲ್ಲಿ ಇಂಥ ವಿಡಿಯೋಗಳು ಅಥವಾ ಇಂಥ ಒಂದು ಕಿರುಕುಳದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತವೆ. ಎಲ್ಲೋ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ಇದನ್ನು ವಿಡಿಯೋ ಕೂಡ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಕೆಲವೊಂದಿಷ್ಟು ಧೈರ್ಯವಂತರು ಮತ್ತು ಇಂತಹದ್ದನ್ನು ತಡೆಗಟ್ಟಬೇಕು, ಇಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಕಿರುಕುಳವನ್ನು ಕೊಡುವಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೆ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ. ಅದಾದ ಬಳಿಕ ಏನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಅದನ್ನು ಹೊರತುಪಡಿಸಿ ಅಮಾಯಕರಿಗೆ ಈ ರೀತಿಯಾದಂಥ ಒಂದು ದೌರ್ಜನ್ಯ ಅಥವಾ ಈ ರೀತಿಯಾದಂಥದ್ದು ನಡೆಯುತ್ತೆ ಅಂದರೆ ಇದನ್ನು ಏನು ಹೇಳಬೇಕು, ಈ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದು ನಮಗೆ ಕಾಡ್ತಾ ಇರುವಂಥ ಏಕೈಕ ಪ್ರಶ್ನೆ. ಸೊ ಹೆಣ್ಣು ಮಕ್ಕಳಿಗೆ ಒಂದು ಉನ್ನತ ಸ್ಥಾನ ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಕಾನೂನು ಇದೆ ಅನ್ನೋ ಕಾರಣಕ್ಕೆ ಅಥವಾ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಇದೆ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳು ಹೇಗೆ ಬೇಕಾದರೂ ಮಾಡಿದರೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಕಾಡುತ್ತಾ. ಸಹಜವಾಗಿ ಇವತ್ತು ಯಾವುದೋ ಒಂದು ಹೆಣ್ಣು ಮಗಳು ತನ್ನ ಲೈಕ್ಸ್ ವ್ಯೂಸ್ಗೋಸ್ಕರ ಒಬ್ಬ ಅಮಾಯಕ ವ್ಯಕ್ತಿಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾಳೆ. ಸೊ ಇನ್ನು ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಒಂದು ಕುಟುಂಬಕ್ಕೆ ಒಂದಿಷ್ಟು ಸಾಂತ್ವನ ಹೇಳ್ತಾರೆ, ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಸಹಜವಾಗಿ ಅದಿರುತ್ತೆ, ಸಹಾಯ ಮಾಡಬಹುದೇ ಹೊರತು ಜೀವವನ್ನು ತೆಗೆದುಕೊಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂತಹ ಒಂದು ವ್ಯವಸ್ಥೆ ಇರೋದರಿಂದ ಇಂಥ ವ್ಯವಸ್ಥೆ ಬದಲಾಗಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಸರು ಮಾಡಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ಬರ ಉಸಿರನ್ನು ನಿಲ್ಲಿಸೋದಿದೆಯಲ್ಲ, ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಇನ್ನು ಆ ಒಂದು ಸಂಬಂಧಪಟ್ಟ ಹಾಗೆ ಆ ಒಂದು ಮಹಿಳೆಯನ್ನು ಕೂಡ ಆ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥ ನಿಮ್ಜಿತಾ ಮುಸ್ತಫಾ ಅನ್ನೋ ಒಂದು ಯುವತಿಯನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಬಂಧನ ಮಾಡಿ ಈ ಒಂದು ಮೆಡಿಕಲ್ ಟೆಸ್ಟ್ ಆದಂಥದ್ದೆಲ್ಲವೂ ಕೂಡ ಆಗಿದೆ. ಕೋರ್ಟ್ಗೆ ಸಬ್ಮಿಟ್ ಮಾಡೋದೊಂದು ಬಾಕಿ ಇದೆ. ಸೊ ಅದಾದ ಬಳಿಕ ಕೋರ್ಟ್ ಏನು ತೀರ್ಪನ್ನು ನೀಡುತ್ತೋ ಆ ಒಂದು ಆಧಾರದ ಮೇಲೆ ಅವಳ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಅವಳ ಭವಿಷ್ಯ ಏನೇ ಇರ್ಬೋದು, ಒಟ್ಟಾರೆ ಜೀವಂತವಾಗಿ ಇರ್ತಾಳೆ. ಅವಳಿಗೆ ಗಲ್ಲು ಶಿಕ್ಷೆ ಅಂತೂ ನೀಡೋದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಈ ರೀತಿಯಾದಂಥ ಒಂದು ನೋವಿನ ಸಂಗತಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ದಯವಿಟ್ಟು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಒಂದಿಷ್ಟು ಎಚ್ಚೆತ್ತುಕೊಳ್ಳಿ. ಅಮಾಯಕರಿಗೆ ಯಾವುದೇ ರೀತಿಯಾಗಿ ತೊಂದರೆಯನ್ನು ಕೊಡೋದಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಈ ಕೇರಳದ ಒಂದು ಘಟನೆ ಇದೆಯಲ್ಲ, ನಿಜಕ್ಕೂ ಇದು ನೋವಿನ ಘಟನೆ. ಸೊ ಇದೊಂದು ಸಾವಾಗಿದೆ, ಈ ಸಾವೇ ಕೊನೆ ಆಗಬೇಕು. ಇದರಿಂದ ಬೇರೆ ಈ ರೀತಿಯಾದಂಥ ಪ್ರಚೋದನೆ ಆಗಿರ್ಬೋದು, ಈ ರೀತಿಯಾದಂಥ ಪ್ರಚೋದನಕಾರಿ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದಾಗಿರ್ಬೋದು, ಯಾವ ಹೆಣ್ಣು ಮಕ್ಕಳು ಕೂಡ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ನೇರವಾಗಿ ಯಾರಿಂದನಾದರೂ ತೊಂದರೆಯಾಗಿದೆಯಾ, ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಗೆ ದೂರನ್ನು ಕೊಡಿ. ಸಾಕ್ಷಿಗೋಸ್ಕರ ಒಂದಿಷ್ಟು ನಿಮಗೆ ವಿಡಿಯೋ ಬೇಕಾ, ತೆಗೆದುಕೊಳ್ಳಿ, ತಪ್ಪಲ್ಲ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅರೆ ಬಿಡೋಕ್ಕಿಂತ ಪೂರ್ವದಲ್ಲಿ ಅದು ಸರಿಯೋ ತಪ್ಪೋ ಎಂಬುದನ್ನು ಒಂದಿಷ್ಟು ಗಮನಿಸಿ. ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ, ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಚಾನಕವಾಗಿ ಆಗಿಬಿಟ್ಟಿರ್ತಾವೆ. ಬ್ರೇಕ್ ಹಾಕುವಂಥದ್ರಿಂದ ಆಗಿರ್ಬೋದು ಅಥವಾ ನಿದ್ದೆಗೆ ಜಾರುವಂಥ ಸಂದರ್ಭದಲ್ಲಿರ್ಬೋದು. ಆ ರೀತಿಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗತ್ತವೆ, ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಅದನ್ನೇ ದೊಡ್ಡದು ಮಾಡೋದಕ್ಕೆ ತಪ್ಪಾಗೋಗ್ಬಿಡುತ್ತೆ. ಅದು ಉದ್ದೇಶ ಪೂರಕವಾಗಿ ಆಗಿದೆಯಾ, ಅಚಾನಕವಾಗಿ ಆಗಿದೆಯಾ, ಅದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಇಂತಹ ಸಮಸ್ಯೆಗಳು ಸಾಕಷ್ಟು ಇದ್ದರೂ ಕೂಡ ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆಯುವವರೆಗೂ ಕೂಡ ಹೋಗಬಾರ್ದು. ಯಾರು ಉದ್ದೇಶಪೂರ್ವಕವಾಗಿ ಹೆಣ್ಣು ಮಕ್ಕಳಿಗೆ ಕಿರುಕುಳಗಳನ್ನು ಕೊಟ್ಟಿರ್ತಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದನ್ನು ಹೊರತುಪಡಿಸಿ ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.